Okay. So good morning all of you. Good morning. Okay. So you know that in this semester you are going to study a different subjects. ನೀವು ಥರ್ಡ್ ಸೆಮಿಸ್ಟರ್ ಓದಿದ್ರಲ್ವ, ಅದು ಬಿಟ್ಟು ನೆಕ್ಸ್ಟ್ ಈಗ ಫೋರ್ತ್ ಸೆಮ್ಗೆ ಬಂದಿದ್ದೀರಾ. ಸೊ ಫೋರ್ತ್ ಸೆಮ್ಮಲ್ಲಿ ನಿಮಗೆ ಥರ್ಡ್ ಸೆಮ್ಮಲ್ಲಿ ಒಂದು ಸಬ್ಜೆಕ್ಟ್ ಇತ್ತು ಕಾಸ್ಟ್ ಅಕೌಂಟಿಂಗ್ ಅಂತೇಳಿ. ಅದರ ಕಂಟಿನ್ಯೂಯೇಷನ್ ವರ್ಷನ್ ಕಾಸ್ಟಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಅಂತ ಈ ಸೈಡ್ ಇರತಕ್ಕಂಥ ಸಬ್ಜೆಕ್ಟ್. ಸೊ ಕಾಸ್ಟಿಂಗ್ methods and techniques. So costing methods and techniques. Previous cost accounting subject alli you learned about the basic things. ಅದರಲ್ಲಿ ನೀವು ಕಾಸ್ಟ್ ಅಕೌಂಟಿಂಗ್ ರಿಲೇಟೆಡ್ ಆಗಿ ಬೇಸಿಕ್ ಥಿಂಗ್ಸ್ ಅನ್ನ ಕಲ್ತಿದ್ರಿ. ಏನೇನು ಕಲ್ತಿದ್ರಿ? ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದನ್ನ ಕಲ್ತಿದ್ರಿ, ಅಂದ್ರೆ ಕಾಸ್ಟ್ ಶೀಟ್ ಅನ್ನ ಕಲ್ತಿದ್ರಿ. ಸೊ ಅದರ ಆಫ್ಟರ್ವರ್ಡ್ಸ್ ನೀವು ಮತ್ತೆ ಕಲ್ತಿದ್ರಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡೋದನ್ನ ಕಲ್ತಿದ್ರಿ. ಸೊ ಮತ್ತೆ ಯಾವುದು? ಸೊ FIFO ಅಂದ್ರೆ ರಿಲೇಟೆಡ್ ಟು ದ ಮಟೀರಿಯಲ್ಸ್. ಆಯ್ತಾ? ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅನ್ನು ಕಲ್ತಿದ್ರಿ. ಸೊ ಅದಾದ್ಮೇಲೆ ಈಗ ಟೈಮ್ ರೇಟು ಪೀಸ್ ರೇಟು ಅಂತ ಕಲ್ತ್ರಿ. ರೋ ಒನ್ ಪ್ಲಾನ್ ಹಲ್ಸೇಲ್ ಪ್ಲಾನ್ ಅಂತ ಹೇಳಿ ಕಲ್ತ್ರಿ. ಟೈಮ್ ರೇಟು ಪೀಸ್ ರೇಟ್ ಅಂತ ಕಲ್ತ್ರಿ. ದೋಸ್ ಥಿಂಗ್ಸ್ ಆರ್ ಕಮ್ ಅಂಡರ್ ದ ಲೇಬರ್. ಸೊ ಲೇಬರ್ ಅಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು? ರಿಕನ್ಸಿಲೇಷನ್ ಕಲ್ತೀವಿ. ಸೊ ರಿಕನ್ಸಿಲೇಷನ್ಗಿಂತ ಮುಂಚೆ ಓವರ್ ಹೆಡ್ಸ್ ಕಲ್ತೀವಿ. ಆಯ್ತಾ? ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ನೋಡಿ, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮತ್ತೆ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್. ಸೊ ಇದು ನೀವು ಪ್ರೀವಿಯಸ್ ಸೆಮಿಸ್ಟರ್ಲಿ ಕಲ್ತಿದ್ರಿ. ಸೊ ಈ ಸೆಮಿಸ್ಟರ್ಗೆ ಅದರಲ್ಲಿ ಕಾಸ್ಟಿಂಗ್ ಎಂದು ಬೇಸಿಕ್ ಥಿಂಗ್ಸ್ ಇತ್ತು. ಬಟ್ ಈ ಸೆಮಿಸ್ಟರ್ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಕಾಸ್ಟ್ ಅನ್ನು ನೋಡ್ತಾ ಹೋಗ್ತೇವೆ. ಅಂದರೆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವೋ ಆ ಕಾಸ್ಟಿಂಗ್ ಅನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೇವೆ. ಸೊ ಅದರಲ್ಲಿ ಫಸ್ಟ್ ಒನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಕಾಂಟ್ರಾಕ್ಟ್ ಕಾಸ್ಟಿಂಗ್. ಸೊ ಇಲ್ಲಿ ಕನ್ಸಿಸ್ಟ್ ಆಫ್ ಟೂ ವರ್ಡ್ಸ್. ಒಂದು ಕಾಂಟ್ರಾಕ್ಟ್ ಅಂತ ಇದೆ, ಇನ್ನೊಂದು ಕಾಸ್ಟಿಂಗ್ ಅಂತ ಇದೆ. ಸೊ ಕಾಸ್ಟಿಂಗ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಪ್ರೊಸೆಸ್ ಆಫ್ ಎಸ್ಟಿಮೇಟಿಂಗ್ ದ ಕಾಸ್ಟ್. ಸೊ ಕಾಸ್ಟ್ ಅನ್ನು ನಾವು ಎಸ್ಟಿಮೇಟ್ ಮಾಡ್ತೀವಲ್ಲ, ಅದು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಆ ಪ್ರೊಸೆಸ್ ಏನಂತ ಕರಿತೀವಿ? ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಇದು ಗೊತ್ತಿದೆ. ಇದು ಕಾಂಟ್ರಾಕ್ಟ್ ಅಂತ ಇದೆ. ಸೊ ಕಾಂಟ್ರಾಕ್ಟ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕಾಂಟ್ರಾಕ್ಟ್? ನಾವು ಮುಂದೆ ಮಾಡ್ಬೇಕನ್ನೋದನ್ನ ಇವಾಗಲೇ ಡಿಸ್ಕಸ್ ಮಾಡಿ. ಓಕೆ, ಡಿಸ್ಕಸ್ ಮಾಡಿ. ಮತ್ತೆ ಒಪ್ಪಂದ ಮಾಡ್ಕೊಳ್ಳೋದು ಸರ್. ಒಪ್ಪಂದ ಮಾಡ್ಕೊಳ್ಳೋದು, ಕನ್ನಡದಲ್ಲಿ ಕರೆಕ್ಟ್. ಸೊ ಒಪ್ಪಂದ ಮಾಡ್ಕೊಳ್ಳೋದು. ನೆಕ್ಸ್ಟ್ ಕಾಂಟ್ರಾಕ್ಟ್ ಅಂದ್ರೆ ಮತ್ತೆ ಸೊ ಕಾಂಟ್ರಾಕ್ಟ್ ಈಸ್ ಅನ್ ಅಗ್ರಿಮೆಂಟ್. ಕನ್ನಡದಲ್ಲಿ ನಾವು ಒಪ್ಪಂದ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಬಿ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಪಾರ್ಟೀಸ್. There should be a minimum two parties who are going to make an agreement. So agreement regarding what? ಯಾವ್ದ್ರ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೋಬೇಕು? ಯಾವ್ದ್ರ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂತಾರೆ? ಸೊ ಬಿಸ್ನೆಸ್ ಅಗ್ರಿಮೆಂಟ್ ಮಾಡ್ತಾರೆ. ಮತ್ತೆ ಸೊ ಇಲ್ಲಿ ಕಾಂಟ್ರಾಕ್ಟ್ ಮೀನ್ಸ್ ಇಟ್ ಈಸ್ an agreement between two parties. Agreement between two parties. In general, we can make agreement regarding anything. ನಾವು ಯಾವುದೋ ಒಂದು ಲೋನ್ ಕೊಡ್ತೀವಿ, ಲೋನ್ ತಗೊಂತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೋಬಹುದು. ಪ್ರಾಪರ್ಟಿ ಮಾರ್ತೀವಿ, ಪರ್ಚೇಸ್ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೋಬಹುದು. ಅಥವಾ ನಾವೊಂದು ಹೌಸ್ ಅಲ್ಲಿ ರೆಂಟ್ ಇರ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೋಬಹುದು. ಅಥವಾ ಲೀಸ್ ಇರ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೋಬಹುದು. ಸೊ ದೀಸ್ ಆರ್ ಆಲ್ ಎ ಜನರಲ್ ಅಗ್ರಿಮೆಂಟ್ಸ್. ಜನರಲ್ ಆಗಿ ಇವೆಲ್ಲ ಅಗ್ರಿಮೆಂಟ್ಸ್ ಕೂಡ ಬರ್ತವೆ. ಬಟ್ ನಾವು ಈ ಪರ್ಟಿಕ್ಯುಲರ್ ಆಗಿ ನಾವು ಕಾಸ್ಟ್ ಅಲ್ಲಿ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಅದು ಎಸ್ಪೆಷಲಿ ಫಾರ್ ಎ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್. ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್. ಸೊ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ ಅನ್ನು ನಾವು ನೋಡ್ತೀವಿ. ಸೊ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ ಅಂದ್ರೆ ಕನ್ಸ್ಟ್ರಕ್ಷನ್ ಅಂದ್ರೆ ಏನಂದ್ರೆ ಏನೇನನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬಹುದು? ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು. ಮತ್ತೆ ಅಲ್ಲ, ನಾವು ಬಿಲ್ಡ್ ಮಾಡೋದು, ಮೆಷಿನರಿಯನ್ನು ನಾವು ಕನ್ಸ್ಟ್ರಕ್ಟ್ ಮಾಡೋದು, ಬ್ರಿಡ್ಜಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದಲ್ಲ, ಯಾವುದೋ ಒಂದು ಶಿಪ್ ಅನ್ನು ಕನ್ಸ್ಟ್ರಕ್ಟ್ ಮಾಡೋದು, ಯಾವುದೇ ಮೆಷಿನ್ ಅನ್ನು ನಾವು ಮಾಡ್ಬೋದು. ಸೊ ಈ ತರ ನಮಗೆ
ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಳಗೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋದನ್ನ ಅಥವಾ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದನ್ನ ಈ ಸಬ್ಜೆಕ್ಟ್ ಅಲ್ಲಿ ನಾವು ಏನದು ಫೈಂಡ್ ಔಟ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತೇಳಿ ಕರಿತೀವಿ. ಸೊ ಕಾಂಟ್ರಾಕ್ಟ್ ಮೀನ್ಸ್ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಪಾರ್ಟೀಸ್. ಆಯ್ತಾ? ಅದು ಜನರಲಿ ದ ಅಗ್ರಿಮೆಂಟ್ ವಿಲ್ ಬಿ ವ್ಯಾಲಿಡ್ ವೆನ್ ಇಟ್ ಈಸ್ ಕಮ್ಸ್ ಅಂಡರ್ ದ ಲಾ. ಅಥವಾ ಕಾನೂನಿನ ದೃಷ್ಟಿಯಲ್ಲಿ ನಾವೇನಾದ್ರೂ ಅಗ್ರಿಮೆಂಟ್ ಮಾಡ್ತೇವೆ ದಟ್ ವಿಲ್ ಬಿ ವ್ಯಾಲಿಡ್. ಇಲ್ಲಾಂದ್ರೆ ಏನಾಗುತ್ತೆ ಅದು ಇನ್ವ್ಯಾಲಿಡ್ ಆಗುತ್ತೆ ಅಲ್ಲ. ಈಗ ಯಾವುದೋ ಒಂದು ಮನೆ ಅಗ್ರಿಮೆಂಟ್ ಮಾಡ್ಕೊಂತೀವಿ ಅಂತ ಅನ್ಕೊಳ್ಳೋಣ. ಲೀಸ್ಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತೀವಿ, ಒಂದು A4 ಶೀಟ್ ತಗೊಂಡು ಅದನ್ನ ಬರೆದು ನಾನು ಇವ್ರ ಮನೆಯಲ್ಲಿ ಇಷ್ಟು ಏನಾದ್ರು ಇಷ್ಟು ಬಾಡಿಗೆಗೆ ವಾಸ ಇದ್ದೀನಿ, ಇಷ್ಟು ಅಡ್ವಾನ್ಸ್ ಅನ್ನು ದುಡ್ಡನ್ನು ಕೊಟ್ಟಿದ್ದೀನಿ ಅಂತೇಳಿ ನಾನು ಸೈನ್ ಮಾಡಿ ಅವರು ಸೈನ್ ಮಾಡಿದ್ರೆ ಅದು ವ್ಯಾಲಿಡ್ ಆಗುತ್ತಾ? ಆಗುತ್ತಾ? ಏನಮ್ಮ ನಂದಿನಿ ಆಗುತ್ತಾ? ಏನ್ ಮತ್ತೆ ಯಾವ ವ್ಯಾಲಿಡ್ ಆಗುತ್ತಲ್ಲ? ಈಗ ನಾನು A4 ಶೀಟ್ ತಗೊಂತೇನೆ. A4 ಶೀಟ್ ತಗೊಂಡು ನಾನು ಏನೇನಿದೆಯೋ ಎಲ್ಲದನ್ನೂ ಬರೀತೀನಿ. ಬರೋದು ನಾನು ಒಂದು ಸೈನ್ ಮಾಡ್ತೀನಿ, ಅವ್ರು ತಗೊಂಡು ಒಂದು ಸೈನ್ ಮಾಡ್ತೀನಿ. ಇಸ್ ಇಟ್ ವ್ಯಾಲಿಡ್? ಅದನ್ನ ಹಿಡ್ಕೊಂಡು ನಾನು ಏನಾದ್ರು ಸಮಸ್ಯೆ ಆದರೆ ಕೋರ್ಟಿಗೆ ಹೋಗಕ್ಕಾಗತ್ತಾ? ಆಗೋದಿಲ್ಲ. ಮತ್ತೆ ಯಾವಾಗ ಆಗುತ್ತಲ್ಲ? ಅದೇ ಆ ಅಗ್ರಿಮೆಂಟ್ ಅನ್ನು ಯಾವಾಗ ಮಾಡಬೇಕು? ಈಗ ನಮಗೆ ಇನ್ ಜನರಲ್ ನಾವು ಮನೆ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಬಾಂಡ್ ಪೇಪರ್ ಅಂತ ಹೇಳ್ತಿದ್ದೀರಲ್ಲ ಕನ್ನಡದಲ್ಲಿ ನಾವು ಚಾಪಾ ಕಾಗದ ಅಂತ ಕರಿತೀವಿ. ನಾನು ಏನೇನು ಮ್ಯಾಟ್ರ್ ಹೇಳ್ದೋ ಅದೇ ಮ್ಯಾಟ್ರನ್ನ ಚಾಪಾ ಕಾಗದದಲ್ಲಿ ಬರೆದು ಇಬ್ರು ಸೈನ್ ಮಾಡಿದ್ರೆ ದಟ್ ಇಸ್ ದ ವ್ಯಾಲಿಡ್. ಬಾಂಡ್ ಪೇಪರ್ ಬರೆದ್ರೆ ದಟ್ ವಿಲ್ ಬಿ ಎ ವ್ಯಾಲಿಡ್. ಹಂಗೆ ಆಯ್ತಾ? ಕಾಂಟ್ರಾಕ್ಟ್ ಮೀನ್ಸ್ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಪಾರ್ಟೀಸ್ ವಿಚ್ ಈಸ್ ಆಸ್ ಪರ್ ದ ಲಾ. ಆಯ್ತಾ? ಕಾನೂನಿನ ಪ್ರಕಾರ ಅವರ ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕು. ಅಂಡ್ ವಿಚ್ ಈಸ್ ರಿಲೇಟಿಂಗ್ ಟು ದ ಕನ್ಸ್ಟ್ರಕ್ಷನ್. ಆಯ್ತಾ? ಕನ್ಸ್ಟ್ರಕ್ಷನ್ ಗೆ ಅದು ಸಂಬಂಧಪಟ್ಟಿರುತ್ತೆ. ಸೊ ವಾಟ್ ಎವರ್ ದ ಕನ್ಸ್ಟ್ರಕ್ಷನ್ ವಿ ಆರ್ ಗೋಯಿಂಗ್ ಟು ಮೇಡ್. ಆಯ್ತಾ? ಸೊ ಏನೇನು ಅವಾಗ ಹೇಳಿದ್ರಲ್ಲ, in case of a building construction or a bridge construction or an apartment construction or road construction or ship construction or construction of any machinery. ಸೊ ಯಾವುದೇ ಒಂದು ಕನ್ಸ್ಟ್ರಕ್ಷನ್ಗೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋದನ್ನು ನಾವೇನಂತ ಕರಿತೀವಿ? ಕಾಂಟ್ರಾಕ್ಟ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ದ ರಿಗಾರ್ಡಿಂಗ್ ದ ಮೀನಿಂಗ್. ಸೊ ಇನ್ ಕೇಸ್ ಆಫ್ ದ ಕಾಂಟ್ರಾಕ್ಟ್ there are two parties are involved. ನಾನು ಇಲ್ಲಿ ಬರೆದಿದ್ದೇನೆ an agreement between the two parties ಅಂತ ಬರೆದಿದ್ದೇನೆ. ಆಯ್ತಾ? who are those two parties? ಯಾರ್ಯಾರು? ಇಬ್ರು ಪಾರ್ಟೀಸ್ ಬೇಕಲ್ಲ? ಯಾರಿಬ್ರು ಪಾರ್ಟೀಸ್ ಹೇಳಿ ಯಾರ್ಯಾರು? ಈಗ ನಾನು ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಒಬ್ಬರಿಗೆ ನಾನು ಕಾಂಟ್ರಾಕ್ಟ್ ಕೊಡ್ತೇನೆ. ಆಯ್ತಾ? ಸೊ ನಾನು ಒಬ್ಬರು ಬಿಲ್ಡಿಂಗ್ ಕಟ್ಟೋರು, ನಾವಿಬ್ರು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡು ದೀಸ್ ಟೂ ಪಾರ್ಟೀಸ್ ಅಲ್ಲ. ಸೊ ಅವ್ರನ್ನ ಏನಂತ ಕರೀತೀವಿ ಅಂದ್ರೆ ಕಾಂಟ್ರಾಕ್ಟರ್ ಮತ್ತೆ ಕಾಂಟ್ರಾಕ್ಟಿ. ಕಾಂಟ್ರಾಕ್ಟರ್ ಕಾಂಟ್ರಾಕ್ಟಿ. ಆಯ್ತಾ? ಈಗ ನೀವು ಯಾರ ಇಂಜಿನಿಯರ್ ಇರ್ತಾರಲ್ವಾ, ಸೊ ಇಂಜಿನಿಯರ್ ಅವ್ರು ವರ್ಕ್ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಆಯ್ತಾ? ಸಿವಿಲ್ ಇಂಜಿನಿಯರ್ ಇರ್ತಾರೆ, ಮೆಷಿನ್ಸ್ಗಳಿಗೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ತಾರೆ ಅಲ್ವಾ. ಸೊ ಇಲ್ಲಿ ಒನ್ ಇಸ್ ಕಾಂಟ್ರಾಕ್ಟರ್ ಅಂಡ್ ಅನದರ್ ಒನ್ ಇಸ್ ಕಾಂಟ್ರಾಕ್ಟೆಡ್. ಕಾಂಟ್ರಾಕ್ಟರ್ ಮೀನ್ಸ್ ಕಾಂಟ್ರಾಕ್ಟರ್ ಯಾರು ಅಂತ ಹೇಳಿದ್ರೆ ದ ಪರ್ಸನ್ ಹೂ ವರ್ಕ್ ದ ಪರ್ಟಿಕ್ಯುಲರ್ ಆರ್ ಹೂ ಇಸ್ ಗೋಯಿಂಗ್ ಟು ಡೂ ದ ಕಾಂಟ್ರಾಕ್ಟ್. ಆ ಕೆಲಸನ ಯಾರು ಮಾಡ್ತಾರಲ್ಲ ಅವ್ರನ್ನ ನಾವೇನಂತ ಕರಿತೀವಿ? ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಯಾರು ಕೆಲಸನ ಮಾಡ್ಕೊಡ್ತಾರಲ್ಲ ಅವ್ರಿಗೆ ಏನಂತ ಕರಿತೀವಿ? ಕಾಂಟ್ರಾಕ್ಟಿ ಅಂತ ಕರಿತೀವಿ. ಯಾರು ಕೆಲಸ ಮಾಡ್ತಾರೋ ಅವರು ಕಾಂಟ್ರಾಕ್ಟರ್, ಯಾರ್ದು ಕೆಲಸ ಮಾಡ್ತಾರಲ್ಲ ಅವರು ಕಾಂಟ್ರಾಕ್ಟಿ. ಗೊತ್ತಾಗ್ತದೆ ನಾನು ಹೇಳೋದು? ಈಗ ಎ ಮತ್ತೆ ಬಿ ಅಂತ ಟೂ ಪಾರ್ಟೀಸ್ ಆಯ್ತಾ? ಎ ಏನ್ ಮಾಡ್ತಾರೆ? ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿ ಗೆ ಕೊಡ್ತಾರೆ. ಎ ಇವರು ಓನರ್ ಆಯ್ತಾ? ಇವರಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಹೇಳ್ತಾರೆ. ಇದರ ಕಾಂಟ್ರಾಕ್ಟರ್ ಯಾರಾಗ್ತಾರೆ? ಎ ಆಗ್ತಾರೆ, ಬಿ ಆಗ್ತಾರೆ? ಬಿ ವಿಲ್ ಬಿ ದ ಕಾಂಟ್ರಾಕ್ಟರ್. ಸೊ ಇವರು ಕಾಂಟ್ರಾಕ್ಟರ್.
ಈಗ ಏನಂದ್ರೆ ಇವರು ಇಬ್ಬರು ಪರ್ಸನ್ಸ್ ಇರ್ತಾರಲ್ಲ, ಸೊ ದೋಸ್ ಪರ್ಸನ್ಸ್ ಕ್ಯಾನ್ ಮೇಕ್ ಅನ್ ಅಗ್ರಿಮೆಂಟ್, ಆಯ್ತಾ. ಸೊ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡು ವರ್ಕ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಏನಂದ್ರೆ ಇಬ್ರು ಪರ್ಸನ್ ಇರ್ತಾರೆ ಅಂದಾಗ ಒಬ್ರು ಹೇಳೋದು ಇನ್ನೊಬ್ರು ಕೇಳೋದು ಇಟ್ ಮೈಟ್ ಹ್ಯಾವ್ ಎ ಡಿಫ್ರೆನ್ಸ್. ಒಬ್ರು ಕೇಳೋದು ಇನ್ನೊಬ್ರು ಅರ್ಥ ಮಾಡ್ಕೊಂಡು ಬೇರೆ ಬೇರೆ ರೀತಿ ಇರ್ಬೋದು, ಆಯ್ತಾ. ಅದಕ್ಕೆ ಒಂದು ಸಣ್ಣ ಒಂದು ಸ್ಟೋರಿ ಇದೆ. ಏನದು ಚಿಕ್ಕದೊಂದು ಪಂಡಿತನ ಕಥೆ ಇದೆ. ಒಂದು ಊರಲ್ಲಿ ಒಂದು ರಾಜ್ಯ, ಆಯ್ತಾ. ಆ ರಾಜ್ಯದಲ್ಲಿ ಒಬ್ಬ ಪಂಡಿತ ಇದ್ದ. ಅವರ ಹೆಸರು ರಾಮಭಟ್ಟ ಅಂತ, ಆಯ್ತಾ. ಅವನ ಹೆಸರು ರಾಮಭಟ್ಟ ಅಂತ. ತುಂಬಾ ಬುದ್ಧಿವಂತ, ಆಯ್ತಾ. ತುಂಬಾ ಬುದ್ಧಿವಂತ. ಆ ರಾಜ್ಯಕ್ಕೆ ಯಾರು ಏನೇ ಸಮಸ್ಯೆ ತಗೊಂಡ್ಬಂದ್ರು ಕೂಡ ಬೇರೆ ರಾಜ್ಯದವರು ಅವನದಕ್ಕೆ ಉತ್ತರ ಹೇಳ, ಆಯ್ತಾ. ಚೆನ್ನಾಗಿದೆ, ಅದಕ್ಕೆ ಉತ್ತರ ಹೇಳ. ಬಹಳ ಜಾಣ, ಆಯ್ತಾ. ಅವನಿಗೊಬ್ಬ ಮಗ ಇದ್ದಾನೆ. ಅವನ ಮಗನ ಹೆಸರು ಗುಂಡುಭಟ್ಟ ಅಂತ, ಆಯ್ತಾ. ಗುಂಡುಭಟ್ಟ ಅಂತ ಅವನು ಪಂಡಿತರಿಗೆ ರಾಮಭಟ್ಟಗೆ ವಿರುದ್ಧವಾಗಿದ್ದ. ಅಂದ್ರೆ ಇವನು ಭಾರಿ ಜಾಣ, ಇವನು ಭಾರಿ ದಡ್ಡ. ಏನೇನು ಓದಕ್ಕೂ ಬರೆಯಲ್ಲ, ಬರೆಯಕ್ಕೂ ಬರೆಯಲ್ಲ. ಅದೇನು ಅಕ್ಷರ ಸಹ ಶತ್ರು ಅಂತ, ಅವನಿಗೆ ಅಕ್ಷರನೇ ಶತ್ರು, ಅಷ್ಟು ದಡ್ಡ ಇದ್ದ. ಒಂದ್ಸರಿ ಏನಾಯ್ತು, ರಾಮಭಟ್ರು ಏನೋ ಕೆಲಸ ಇದೆ ಅಂತೇಳಿ ಯಾರೋ ಊರಿಗೆ ಹೋಗ್ಬಿಟ್ರು. ಅವ್ರು ಊರಿಗೆ ಹೋದಂಥ ಟೈಮಿಗೆ ಆ ರಾಜ್ಯಕ್ಕೆ ಬೇರೆ ರಾಜ್ಯದ ಒಬ್ಬ ಪಂಡಿತರು ಬಂದು ಹೇಳಿದಂತೆ, ನಾನು ಕೇಳಂತ ಪ್ರಶ್ನೆಗೆ ನಿಮ್ಮ ರಾಜ್ಯದಲ್ಲಿ ಯಾರೇ ಉತ್ತರ ಕೊಟ್ಟರು ಕೂಡ ಅಥವಾ ಉತ್ತರ ಕೊಡಬೇಕು, ಕೊಡಲಿಲ್ಲ ಅಂತೇಳಿ ನೀವು ಸೋತ್ರಿ ಅಂತೇಳಿ ಹೇಳ್ಬೇಕು, ನಾವು ಗೆದ್ವಿ ಅಂತೇಳಿ ನೀವು ಜಯಪತ್ರನ ಬರ್ಕೊಡ್ಬೇಕು ಅಂತ ಕೇಳಿದ್ರು. ಈಗ ಊರಿಗೆ ಯಾರು ಇದ್ದಾರೆ? ಯಾರು ರಾಮಭಟ್ರಿಗೆ ಕರೆಸ್ಬೇಕು, ಆಯ್ತಾ. ಏನ್ ಮಾಡಿದಂತೆ ರಾಜ, ರಾಮಭಟ್ರ ಮಗ ಇದ್ದಾನಲ್ಲ ಗುಂಡುಭಟ್ಟ, ಅವನು ಕರ್ಕೊಂಡ್ಬರಿ ಅಂತ. ಗುಂಡುಭಟ್ಟ ಅವನು ಮೊದಲಿಗೆ ದಡ್ಡ. ಅವನೇನ್ ಕೆಲಸ ಮಾಡ್ತಿರ್ತಾನಂದ್ರೆ ಯಾವಾಗ ಗೋಲಿ ಆಡೋದ್ರಿಂದ ಕೆಲಸ, ಗೋಲಿ ಆಡೋದು ನೋಡಿದಿರಲ್ಲ, ಯಾವಾಗ ಗೋಲಿ ಆಡ, ಅವ್ನು ಸುಮ್ಮನೆ ಕೂತದಂದ್ರೆ ಗೋಲಿ ಆಡ್ತಿರ್ತಾನೆ. ಏನ್ ಮಾಡೋದು, ಹಿಂಗ್ ಬೆಳ್ಳಿಡೋದು, ಹಿಂಗ್ ಹೊಡೆಯೋದು. ಗೋಲಿ ಆಡೋದು ಗೊತ್ತಲ್ಲ, ಆಯ್ತಾ. ಹಿಂಗೆ ಕೆಳಗಿಟ್ಟು ಮಧ್ಯ ಬೆಳೆ ತೊಳೆಯೋದು. ಯಾವಾಗ ಒಂದ್ 2 ನಿಮಿಷ ಸುಮ್ಮನೆ ಕೂತು ಹಂಗೆ ಆಕ್ಷನ್ ಮಾಡ್ಕೊಂತಾನೆ ಕೂತ್ಕೊಂಡಿರೋದು. ಅವಾಗ ರಾಜರು ಕಳಿಸಿದ್ರಂತೆ, ಹೋಗಿ ಅವನ ರಾಮಭಟ್ಟನ ಮಗ ಇದನ್ನಲ್ಲ ಗುಂಡುಭಟ್ಟ ಕರ್ಕೊಂಬೋಗ್ರಿ ಅಂತ ಕಳಿಸಿದ. ಸೊ ಕರ್ಕೊಂಡು ಹೋದ್ರಂತೆ. ಹೋಗಿ ಅವ್ರ ಅಮ್ಮಗೆ ಹೇಳ್ತಂತೆ. ಅವರಮ್ಮ ಶಾಕ್ ಆಗ್ಬಿಟ್ಟು, ಅಲ್ಲ ನನ್ನ ಮಗ ಇಷ್ಟು ದಡ್ಡದಾನೆ, ಇವನ್ ಕರ್ಕೊಂಡು ಏನು ಮಾಡ್ತೀವಿ ಅಂದ್ರೆ, ಇಲ್ಲ ಇದು ರಾಜ ಹೇಳ್ಬೋದು, ನೀವು ಕಳಿಸ್ತಿರ್ಬೇಕು. ಅವಳಿಗೆಲ್ಲ ಆಟ ಆಡ್ಕೊಂತಿದ್ದಂತೆ. ಅವ್ನು ಕರೆದು ಅವನು ಸ್ನಾನ ಮಾಡಿಸಿ ಒಂದು ಏನದು ಪಂಡಿತರು ಬಟ್ಟೆ ಹಾಕಿ ರೆಡಿ ಮಾಡಿಸಿ ಕಳಿಸಿದ್ರು. ಅವ್ರು ಗಾಡಿ ಕರ್ಕೊಂಡು ಹೋದ್ರು. ಅವ್ನು ಗುಂಡುಭಟ್ಟ ಆ ಸ್ಥಾನಕ್ಕೆ ಬಂದಾಗ ಅವನು ಕಲ್ಪನೆ ಮಾಡ್ಕೊಂಡ್ರೆ ವಾದ ವಿವಾದ ನಡೀತೈತೆ, ಆಯ್ತಾ. ಅವನು ಗುಂಡುಭಟ್ಟನ ಒಂದು ಎತ್ತು ಸ್ಥಾನದಲ್ಲಿ ಕೂರಿಸಿದಂತೆ, ಈ ಕಡೆ ಈ ಪಂಡಿತನ ಎತ್ತು ಸ್ಥಾನದಲ್ಲಿ ಕೂರಿಸಿದ್ರಂತೆ, ಆಯ್ತಾ. ರಾಜ ಹೇಳಿದ್ರು, ನಿಮ್ದೇನೇ ಪ್ರಶ್ನೆ ಇದ್ರೆ ಕೇಳಿ ಇವರಿಗೆ. ಅವನೇನ್ ಮಾಡ್ತಿದ್ದಾನೆ ಅನ್ಕೋತಾನು, ಗೋಲಿ ಆಟ ಆಕ್ಷನ್ ಮಾಡ್ತಾರೆ, ಆಯ್ತಾ. ಗೋಲಿ ಆಟ ಆಕ್ಷನ್ ಮಾಡ್ತಿದ್ದಾನೆ. ಇವನೇನ್ ಮಾಡಿದಂತೆ, ಪಂಡಿತ ಬಂದನು, ಆ ಹುಡುಗ ನೋಡಿದ್ದಾನೆ. ನೋಡಿ ಅವನಿಗೆ ಯೋಚನೆ ಮಾಡೋದು, ಇವನು ಕುತ್ಕೊಂಡು ಏನೋ ಆಕ್ಷನ್ ಮಾಡ್ತಾ ಇದ್ದಾನೆ, ಮೋಸ್ಟ್ಲಿ ಭಾಳ ಬುದ್ಧಿವಂತ ಇರಬೇಕು, ಆಯ್ತಾ. ಮೋಸ್ಟ್ಲಿ ಭಾಳ ಬುದ್ಧಿವಂತ ಇರಬೇಕು, ಏನೋ ಆಕ್ಷನ್ ಮಾಡ್ತಿದ್ದಾನೆ. ಒಂದು ಸಾರಿ ನಾನು ಆಕ್ಷನ್ನಿಂದ ಏನಾದರೂ ಕೇಳೋಣ. ಅದೇನೋ ಒಂದು ಸಣ್ಣ ಯುದ್ಧ ಅಂತ ಇರ್ತಾರೆ, ನಾವೊಂದು ಆಕ್ಷನ್ ಮಾಡಿದ್ರೆ ಅದಕ್ಕೆ ಅವ್ರು ಅಪೋಸಿಟ್ ಆಕ್ಷನ್ ಮಾಡೋದು, ಆಯ್ತಾ. ಹಿಂಗೆ ಕೇಳೋಣ ಅಂತೇಳಿ ಅವನು ಕ್ವಶನ್ ಕೇಳೋದು ಬೇಡ ಅಂತೇಳಿ ಏನು ಮಾಡಿದಂತೆ, ಒಂದು ತೋರು ಬೇರೆಲ್ಲ ಮುಂದಕ್ಕೆ ತೋರಿಸಿದ್ದಾನೆ. ಅರ್ಥ ಕಟ್ಟಲ್ಲ, ಹಿಂಗೆ ಕೈ ಚಾಚಿ ಒಂದು ತೋರು ಬೇರೆಲ್ಲ ಮುಂದಕ್ಕೆ ಚಾಚಿದ್ದಾನೆ. ಅದಕ್ಕೆ ಗುಂಡುಭಟ್ಟ ಏನು ಮಾಡಿದಂತೆ, ಅವನ ಕೈ ಚಾಚಿ ಒಂದು ಬೆರೆ ತೋರಿಸಿದಲ್ಲ, ಇವನು 2 ಬೆರಳು ಮುಂದಕ್ಕೆ ತೋರಿಸಿದ್ದಾನೆ. ಇವನು ಕೈ ಚಾಚಿ ಒಂದು ಬೆರಳು ತೋರಿಸಿಲ್ಲ, ಇವನೇನು ಮಾಡಿದ ಗುಂಡುಭಟ್ಟ ಕೈ ಚಾಚಿ 2 ಬೆರಳು ತೋರಿಸಿದ್ದಾನೆ. ಅವಾಗ ಪಂಡಿತ ನಾನು ಸೋತೆ ಅಂತ ಹೋಗ್ತೇನೆ. ಆದರೆ ಇವನೇನು ಕೇಳಿದ್ರು ಗೊತ್ತಿಲ್ಲ, ಇವನೇನು ಹೇಳಿದ್ರು ಗೊತ್ತಿಲ್ಲ. ಬಟ್ ಏನು ಅವನು ಸೋತ ಅಂತ ಹೋಗ್ತೇನೆ ಅಂದರೆ ಜನಗಳಿಗೆಲ್ಲ ಖುಷಿ ಆಗ್ತದೆ. ಇವನೇನೆಲ್ಲ ಕೇಳಿ ಇವನೇನೆಲ್ಲ ಹೆಂಗಿದ್ರು ನಮ್ಮ ರಾಜ್ಯದಲ್ಲಿ ಗೆದ್ದಿರಲ್ಲ ಅಂತ ಎಲ್ಲರೂ ಚಪ್ಪಳ ಹೊಡೋದು. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಏನೇ ಮಾಡಿದಂತೆ ಪಂಡಿತ 5 ಬೆರಳನ್ನ, ಆಯ್ತಾ, ಹಿಂಗೆ ಚಾಚಿ ಕೈ ಮೇಲೆ ಅದು ನೋಡಿ ಗುಂಡುಭಟ್ಟ ಏನು ಮಾಡಿದಂತೆ, ಹಿಂಗೆ ಕೈ ಮೇಲೆ ಹಿಂಗೆ 5 ಕಡೆ ಹಿಂಗೆ ಚಾಚಿದ್ನಲ್ಲ ಅದನ್ನ ಹಿಂಗೆ ಮಡ್ಚಿದ.
ಅವಾಗ ಅವ್ರು ಕಂಡಿದ್ರು, ಇಲ್ಲ ನಾನು ಸೋತೆ, ಮತ್ತೆ ನಾವು ಸೋತೆ ಅಂತ ಹೋಗ್ತೇವೆ. ಜನಗಳಿಗೆ ಮತ್ತು ಆಶ್ಚರ್ಯ, ಇವ್ರು ಏನು ಕೇಳಿದ್ರು ಇವ್ರು ಏನು ಹೇಳಿದ್ರು, ಆಯ್ತಾ. ಬಟ್ ಆದ್ರೆ ಅವ್ರು ಪಂಡಿತ ನಾನು ಸೋತೆ ಅಂತೇಳಿ ಜಯಪತ್ರ ಬರ್ಕೊಟ್ಟು ಹೊರಟ. ರಾಜರಿಗೆ ಆಶ್ಚರ್ಯ, ಆಯ್ತಾ. ಕೇಳಿದ್ದಾರೆ, ಅಲ್ಲ ಸ್ವಾಮಿ ನೀವು ಏನು ಕೇಳಿದ್ರಿ, ಅವ್ರು ಏನು ಹೇಳಿದ್ರು ನಮಗೊಂದು ಸ್ವಲ್ಪ ಹೇಳಿದೆ. ಅದಕ್ಕೆ ಅವನು ಹೇಳಿದಂತೆ, ಇಲ್ಲ ರೀ ಅವರು ತುಂಬ ಜ್ಞಾನಿಗಳಿದ್ದಾರೆ, ಆಯ್ತಾ, ತುಂಬ ಜ್ಞಾನಿಗಳಿದ್ದಾರೆ. ಅವರು ವಯಸ್ಸು ಚಿಕ್ಕದಿದೆ ಬಟ್ ಜ್ಞಾನ ಭಾಳ ದೊಡ್ಡದೈತೆ. ಅದು ಏನು ಕೇಳಿದ್ರಿ, ಏನು ಹೇಳಿದ್ರಿ? ನಾನು ಏನು ಕೇಳಿದೆ ಅಂತ ಹೇಳಿದ್ರೆ, ಮನುಷ್ಯ ಜನ್ಮ ಒಂದು ಅಂತ ಕೈ ತೋರಿಸಿದೆ. ಅದಕ್ಕೆ ಅವ್ರೇನು ಹೇಳಿದ್ರು, ಮನುಷ್ಯ ಜನ್ಮ ಒಂದಲ್ಲ 2 ಅಂದ್ರೆ ಗಂಡು ಮತ್ತು ಹೆಣ್ಣು ಅಂತೇಳಿ. ಇನ್ನೊಂದು ಪ್ರಶ್ನೆ ಏನು, ನಾನು ಹೇಳಿದೆ ಭೂಮಿ ಮೇಲೆ ಪಂಚಭೂತಗಳಿದ್ದಾವೆ ಅಂತ 5 ಗ್ರಹಗಳನ್ನು ತೋರಿಸಿದೆ. ಅದಕ್ಕೆ ಅವ್ರೇನು ಮಾಡಿದ್ರು, ಪಂಚಭೂತಗಳು 5 ಪಂಚಭೂತಗಳನ್ನು ಒಂದು ಕೂಡಿಸಿದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗತ್ತೆ. ನಾವು ಹೇಳಿದ್ರು. ಆ ಪಂಡಿತನ ಕಳಿಸಿದ್ರಂತೆ. ಇನ್ನು ಮುಂದೆ ಕೇಳಿದ್ರೆ ಆ ಪಂಡಿತನ ಕಳಿಸಿದ್ರಂತೆ. ಆ ಹುಡುಗನ ಕೇಳಿದ್ರಂತೆ, ಅಲ್ಲಪ್ಪ ಅವ್ರೇನು ಹೇಳಿದ್ರು, ನೀವೇನು ಹೇಳಿದ್ರೆ? ರಾಜ ಕೇಳಲ್ಲ, ಇವರು ಸೇವಕರು ಕೇಳಿದ್ರಂತೆ. ರಾಜನ ಕಳಿಸಿದ ಮನೆಗೆ ಹೋಗ ಅಂತ ಹೇಳಿದ್ರೆ ಕೇಳಿದ್ರೆ ಅವ್ರೇನು ಕೇಳಿದ್ರು, ಅವನಂದ ಅವರು ಸಿಟ್ಟು ಬಂದರು. ಅಲ್ಲ ರೀ ನನ್ನೇನು ಆಟ ಆಡೋಕೆ ಕರ್ಕೊಂಡ್ಬಂದ್ರೆ ಅಂತ ಕುಸ್ಕೊಂಡ ಏನು ಅಂದ್ಕೊಂಡ್ರ, ನಾನು ಕರ್ಕೊಂಬಂದು ಕುಂದಿಸಿದರೆ ಅವನು ಏನಂದ, ನಾನು ಕುಂತಿದ್ದೆ ಸುಮ್ಮನೆ ನನ್ನ ಪಡೆ. ಅವ ಏನಂದ ಹೇಳಿದ್ದಾನೋ, ಒಂದು ಕಣ್ಣು ಕೀಳ್ತೀನಿ ಅಂತ ತೋರಿಸಿದ್ದೆ. ಅದಕ್ಕೆ ನಾನೇನಂತೆ, ನೀವು ಒಂದು ಕಣ್ಣು ಕಿತ್ತಂದ್ರೆ 2 ಕಣ್ಣು ಕೀಳ್ತೀನಿ ಅಂತ ತೋರಿಸಿದ್ದೆ. ನೆಕ್ಸ್ಟ್ ಏನಾದಪ್ಪ, ಅದಕ್ಕೆ ಅವ್ರು ಹೇಳಿದ್ರೆ ಅವನು ಹೊಡಿತೀನಿ ಅಂತ ಕೈ ತೋರಿಸಿದ, ನಾನು ಕುಂತೀನಿ ಅಂತ ತೋರಿಸಿದೆ. ಇದರೊಳಗೆ ಒಬ್ಬರು ಏನೋ ರೀತಿ ಬೇರೆ, ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ. ನಾವು ಯಾರಿಗಾದ್ರೂ ಏನಾದ್ರು ಹೇಳ್ತೀವಿ ಅಂದರೆ, ಆಯ್ತಾ, ಅವರು ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ ಇರ್ತದೆ. ನಾವು ಹೇಳಿದಂಗೆ ಅರ್ಥ ಮಾಡ್ಕೋಬೇಕಂತ ಎಲ್ಲೂ ರೂಲ್ಸ್ ಇದೆ ಅಲ್ಲ. ಸೊ ದೇರ್ ವಿಲ್ ಬಿ ಡಿಫ್ರೆನ್ಸ್ ಇದ್ದೇ ಇರ್ತದೆ, ಆಯ್ತಾ. ಸೊ ಆಯ್ತು. ಅದಕ್ಕೆ ನಾವೇನಂತಂದ್ರೆ ಅದಕ್ಕೆ ಪರ್ಸೆಪ್ಷನ್ ಅಂತ ಒಂದು ವರ್ಡ್ ಬರುತ್ತೆ. ಪರ್ಸೆಪ್ಷನ್ ಅಂದರೆ ದ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾವು we are going to understand in a different way. So yavaga if there is a 2 or more persons, so there will be a way of understanding or way of receiving will be the different. So contract value anele there will be 2 persons, one is contractor and the another one is contract. So idr jotege some of the types of contracts aita one ಎಷ್ಟು 3 types of contracts irutte. ಅಗ್ರಿಮೆಂಟ್ ಮಾಡ್ಕೊಡ್ತಾರೆ, ಆಯ್ತಾ. ಸೊ ದೇ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಆರ್ ದೇ ಆರ್ ಗೋಯಿಂಗ್ ಟು ಮೇಕ್ ಅನ್ ಅಗ್ರಿಮೆಂಟ್ ಇನ್ ಎ 3 ಡೇ. ಸೊ ಒಂದು, ಆಯ್ತಾ. ಸೊ ಮೊದಲನೇದಾಗಿ ಏನಿದೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಇಸ್ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್. ಸೊ ಫಸ್ಟ್ ಒನ್ ಇಸ್ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್. ಇದು ಫಸ್ಟ್ ಟೈಪ್ ಆಫ್ ಕಾಂಟ್ರಾಕ್ಟ್. So ಇವೇನಿವು ಟೈಪ್ಸ್ ಆಫ್ ಕಾಂಟ್ರಾಕ್ಟ್. ಸೊ ಮೀನಿಂಗ್ ಬರ್ಕೊಂತೀರಾ ಅಂತ ಒಂದ್ಸರಿ ಬರ್ಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೀನಿಂಗ್ ಬರ್ಕೊಂತೀರಾ, ಯು ಕ್ಯಾನ್ ರೈಟ್ ಡೌನ್, ಬೇಗ ಬರ್ಕೊಳ್ರಿ. Contract means an agreement between two or more persons enforced by law. Full stop. Continue ಮಾಡಿ. The contract should be made as per the legal provisions between two parties.
legal provisions between two parties. So ಸಾಕು, ಇದು ಸಿಂಪಲ್ ಆಯ್ತಾ. ಸೊ ನೆಕ್ಸ್ಟ್ ಪ್ಯಾರಾದಲ್ಲಿ ಇಲ್ಲ ಹೆಡ್ಡಿಂಗ್ ಬರ್ಕೊಳ್ಳಿ, ಪಾರ್ಟೀಸ್ ಇನ್ ಕಾಂಟ್ರಾಕ್ಟ್. ಹೆಡ್ಡಿಂಗ್ ಪಾರ್ಟೀಸ್ ಇನ್ ಕಾಂಟ್ರಾಕ್ಟ್. Okay, ಬರ್ಕೊಳ್ಳಿ. There are two parties involved in the contract that is in my book I full stop E full stop ಮತ್ತೆ that is I full stop E full stop, that is contractor and contractee full stop. Continue ಮಾಡಿ. Contractor means the person who do the work. Contracting means to whom the work is doing. Full stop. So ಇದು parts. Next types of contracts. Heading types of contract. ಈಗ ಅದನ್ನೇ ಹೇಳ್ತಾ ಇದ್ದೀನಿ, ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅಲ್ಲಿ. ಸೊ ಫಸ್ಟ್ ಒನ್ ಆಮೇಲೆ ಬರ್ಕೊಂಡು, ಡೋಂಟ್ ರೈಟ್ ಡೌನ್ ನಾವು, ಜಸ್ಟ್ ಹೆಡಿಂಗ್ ಬರ್ಕೊಂಡು ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದಾದ್ಮೇಲೆ ಬರ್ಕೊಂಡು. ಸೊ ಫಸ್ಟ್ ಒನ್ ಈಸ್ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್. ಸೆಕೆಂಡ್ ಒನ್ ಈಸ್ ಫಿಕ್ಸ್ಡ್ ಪ್ರೈಸ್ with escalation clause. This one type. And the third one is cost plus contract. So these are all the three types of contracts. Here, first one, ಮೊದಲನೇದು fixed price contract. So as the name indicates, ಆ ನೇಮ್ ಹೇಳ್ತಾ ಇದೆ ಏನಂತ ಇದೆ, ಫಿಕ್ಸ್ಡ್ ಪ್ರೈಸ್ ಅಂದ್ರೆ ಏನ್ ಮಾಡ್ತಾರೆ, ಅಗ್ರಿಮೆಂಟ್ ಅನ್ನು ಮಾಡ್ಕೋಬೇಕಾದ್ರೆ ಇಷ್ಟು ಅಮೌಂಟ್ಗೆ ಅಂತ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಈಗ ನಾವು ನಮಗೆ ಒಂದು ಅಪಾರ್ಟ್ಮೆಂಟ್ ಅನ್ನು ಕಟ್ಕೊಡ್ಬೇಕು, ನೀನು ಅಪಾರ್ಟ್ಮೆಂಟ್ ಅನ್ನು ಕಟ್ಕೊಡೋದಕ್ಕೆ ಆಯ್ತಾ ಒಂದು 10 crores ನಿಮ್ಗೆ ಕೊಡ್ತೀನಿ, ಒಂದು 10 ಕೋಟಿ ಕೊಡ್ತೀನಿ, 10 ಕೋಟಿಗೆ ಅವರು ಒಂದು ಅಪಾರ್ಟ್ಮೆಂಟ್ ಅನ್ನು ಕಟ್ಕೊಡ್ಬೇಕು ಆಯ್ತಾ. ಯಾವಾಗೂ ಕೂಡ ಕಾಂಟ್ರಾಕ್ಟ್ ದೇ ಆರ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಆಯ್ತಾ. ಸೊ ಒಂದು 6 ತಿಂಗಳು 3 ತಿಂಗಳು 1 ವರ್ಷಕ್ಕೆಲ್ಲ ಮುಗಿಯೋದಿಲ್ಲ, ಅಟ್ಲೀಸ್ಟ್ ಒಂದು 3 to 5 years ಪೀರಿಯಡ್ ಇರುತ್ತೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಅಥವಾ ಕೆಲಸ ಪೂರ್ತಿ ಇರುತ್ತೆ ಆಯ್ತಾ. ಸೊ ಇಲ್ಲಿ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಅಲ್ಲಿ ಏನಾಗುತ್ತಂದ್ರೆ ದೇ ಮೇಕ್ ಎ ಕಾಂಟ್ರಾಕ್ಟ್ ಫಾರ್ ಸಮ್ ಪ್ರೈಸ್ ಅಂಡ್ ದ ಕಾಂಟ್ರಾಕ್ಟಿ ವಿಲ್ ಗಿವ್ ದಟ್ ಅಮೌಂಟ್ ಟು ದ ಕಾಂಟ್ರಾಕ್ಟ್. ಇಲ್ಲಿ ದುಡ್ಡು ಕೊಡೋದು ಯಾರಂದ್ರೆ ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡ್ತಾರೆ ಆಯ್ತಾ. ಸೊ ಎಷ್ಟು ಉದಾಹರಣೆ ಹೇಳಲ್ವಾ, ಈಗ 10 crores ಇದೆ ಅಂತ ಅನ್ಕೊಂಡು, ಸೊ 10 crores ಅವರ ಅಗ್ರಿಮೆಂಟ್ ಪ್ರಕಾರ ವರ್ಕ್ ಕಂಪ್ಲೀಟ್ ಆದ ತಕ್ಷಣ ಅಥವಾ ಸಮ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಮೌಂಟ್ ಅನ್ನು ಕೊಡ್ತಾರೆ ಆಯ್ತಾ. ಒಂದು ಹಂಗೆ ಇಮೇಜ್ ಮಾಡ್ಕೊಂಡ್ರೆ, ಜಸ್ಟ್ ಮೇಕ್ ಎನ್ ಇಮ್ಯಾಜಿನೇಷನ್, ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರಬೇಕಾದ್ರೆ ಪ್ರೈಸಲ್ಲಿ ಏನಾದ್ರು ವೇರಿಯೇಷನ್ ಆಗುತ್ತಾ. ಈಗ ನಮಗೆ ಮಟೀರಿಯಲ್ ಪ್ರೈಸ್ ಇರ್ತದೆ, ಲೇಬರ್ ಇರ್ತದೆ. ಈಗ ಈ ವರ್ಷ ಕೂಡ ಲೇಬರ್, ಮುಂದಿನ ವರ್ಷಕ್ಕೂ ಅಷ್ಟೇ ಕೊಟ್ಟರೆ ಜನ ಇಸ್ಕೊಂತಾರ ಮನೆಯೇ ಇಲ್ಲ ಅಲ್ವಾ ಆಯ್ತಾ. ಜಾಸ್ತಿ ಆಗುತ್ತಾ ಇಲ್ಲ, ಜಾಸ್ತಿ ಆಗೋದಲ್ವ, ಇನ್ನು ಆಗುತ್ತಲ್ಲ ಜಾಸ್ತಿ. ಈಗ ಜಾಸ್ತಿ ಆದಾಗ ನೀವು ಎಕ್ಸ್ಟ್ರಾ ದುಡ್ಡನ್ನು ಕೊಡಬೇಕಾಗುತ್ತೆ, ಆದರೆ ಕೊಡಲ್ಲ
ಎಕ್ಸ್ಟ್ರಾ ದುಡ್ಡನ್ನು ಅವರು ಕೊಡೋದು. ಎಷ್ಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅಷ್ಟೇ ಅಮೌಂಟನ್ನು ಕೊಡ್ತಾರೆ. ಎರಡನೇ ಕೇಸ್ ಏನಾಗುತ್ತದೆ, ಫಿಕ್ಸ್ಡ್ ಪ್ರೈಸ್. ಇದು ಫಿಕ್ಸ್ಡ್ ಪ್ರೈಸ್, 10 crore ಫಿಕ್ಸ್ಡ್ ಪ್ರೈಸ್ ವಿತ್ ಎಸ್ಕಲೇಷನ್ ಕ್ಲಾಸ್. ಎಸ್ಕಲೇಷನ್ ಅನ್ನೋ ವರ್ಡ್ ನೀವು ಕೇಳಿದ್ರೆ ಎಸ್ಕಲೇಷನ್. ಸೊ ಎಸ್ಕಲೇಷನ್ ಅಂತ ಹೇಳಿದ್ರೆ ನಾವೇನಂತ ಕರಿತೀವಿ ಅಂದರೆ, ಆಯ್ತಾ, ಇಫ್ ದೇರ್ ಇಸ್ ಎನಿ ಲಾಸ್, ಕಾಂಟ್ರಾಕ್ಟರ್ಗೆ ಏನಾದರೂ ಲಾಸ್ ಆದರೆ ಆ ಲಾಸನ್ನು ಕೂಡ ಯಾರು ಕಾಂಟ್ರಾಕ್ಟಿಗೆ ಬೇರೆ ಮಾಡ್ತಾರೆ, ಅಮೌಂಟ್ ಕೊಡ್ಬೇಕಾದ್ರೆ ಅದನ್ನು ಸೇರಿಸಿಕೊಡ್ತಾರೆ. ಆಯ್ತಾ, ಅದು ಎಸ್ಕಲೇಷನ್. ಏನಾಗುತ್ತೆ, ಈ ಉದಾಹರಣೆಗೆ ಅದು ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಈಗ ಆ ಏನು ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತಲ್ಲ, ಆ ಜಾಸ್ತಿ ಆಗಿರೋದನ್ನ ನೀವು ಪೇ ಮಾಡಿ. ಇದು ಎಸ್ಕಲೇಷನ್. ಮಟೀರಿಯಲ್ ರೇಟ್ ಜಾಸ್ತಿ ಆಯಿತು, ಆಯಿತಾ, ಅದೇನು ಮಟೀರಿಯಲ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಅದೇ ರೀತಿ ನೀವು ಪೇಮೆಂಟನ್ನು ಮಾಡ್ತಾರೆ. ಆಯಿತಾ, ಆದರೆ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟಲ್ಲಿ ಎಷ್ಟಾದರೂ ಜಾಸ್ತಿ ಆಗಿ ಅವರು ಎಕ್ಸ್ಟ್ರಾ ಅಮೌಂಟನ್ನು ಕೊಡೋದಿಲ್ಲ. ಎಷ್ಟು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅಷ್ಟೇ ಅಮೌಂಟನ್ನು ಮಾತ್ರ ಕೊಡ್ತಾರೆ. ಸರಿನಾ? ಸೊ ಇವೆರಡಾದ್ಮೇಲೆ ಇನ್ನೂ ಒಂದು, ಈ ಎಸ್ಕಲೇಷನ್ ಅನ್ನೋ ವರ್ಡನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಜಾಸ್ತಿ ಕಂಪನಿಗಳಲ್ಲೆಲ್ಲ ಬಳಸ್ತಾರೆ. ಈ ಕಂಪನಿಗಳಲ್ಲಿ ಒಂದು ವರ್ಕ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ, ಆ ವರ್ಕ್ ಮಿಸ್ಟೇಕ್ ಆಗುತ್ತೆ. ಈಗ ಒಬ್ಬ ಎಂಪ್ಲಾಯಿ ಒಂದು ಇಮೇಜ್ ಮಾಡ್ಕೊಂಡ್ರೆ ಮ್ಯಾನೇಜರ್ ಇರ್ತಾನೆ, ಆಯ್ತಾ, ಮ್ಯಾನೇಜರ್ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಸೂಪರ್ವೈಸರ್ ಟೀಮ್ ಇರ್ತಾರೆ, ಮೆಂಬರ್ ಇರ್ತಾರೆ. ಈ ಮೆಂಬರು ಏನಾದರೂ ತಪ್ಪು ಮಾಡಿದರೆ, ಆಯ್ತಾ, ಅದನ್ನು ಯಾರು ಕರೆಕ್ಷನ್ ಮಾಡ್ಬೋದು, ಟೀಮ್ ಲೀಡರ್ ಕರೆಕ್ಷನ್ ಮಾಡ್ಬೋದು. ನಮ್ಮ ಈ ಮೆಂಬರ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಟೀಮ್ ಲೀಡರ್ ಕರೆಕ್ಷನ್ ಮಾಡ್ಬೋದು, ಅಥವಾ ಸೂಪರ್ವೈಸರ್ ಕೂಡ ಕರೆಕ್ಷನ್ ಮಾಡ್ಬೋದು. ಆಯ್ತಾ, ಏನಾದರೂ ಮಿಸ್ಟೇಕು ನೀವು ರಿವ್ಯೂ ಕೈಯಿಂದ ಕರೆಕ್ಷನ್ ಮಾಡೋಕ್ಕಾಗ ನೇರ ಮ್ಯಾನೇಜರ್ಗೆ ಹೋಯ್ತು ಅಂದರೆ ಕಂಪ್ಲೇಂಟ್ ಅಥವಾ ಮಿಸ್ಟೇಕ್, ಅದನ್ನು ನಾವೇನು ಕರಿತೀವಿ, ಎಸ್ಕಲೇಷನ್ ಅಂತ ಕರಿತೀವಿ. ಅಥವಾ ಈ ಎಂಪ್ಲಾಯಿ ಬಗ್ಗೆ ಯಾರಾದರೂ ಕಸ್ಟಮರ್ ರಿಲೇಷನ್ಶಿಪ್ ಮಾಡಿದ್ರೆ ಆಗಿಲ್ಲ, ಕಸ್ಟಮರ್ ರಿಲೇಷನ್ಶಿಪ್ ವರ್ಕ್ ಮಾಡ್ತಾ ಇದ್ದ ಅನ್ಕೊಳ್ಳೋಣ, ಯಾರಾದರೂ ಒಬ್ಬ ಕಸ್ಟಮರು ಇವ್ರ ಬಗ್ಗೆ ಮ್ಯಾನೇಜರ್ ಕಂಪ್ಲೇಂಟ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ ನಾವು, ಎಸ್ಕಲೇಷನ್ ಅಂತ ಕರಿತೀವಿ. ಎಂಪ್ಲಾಯೀಸಿಗೆ ಪ್ರಮೋಷನ್ ಕೊಡ್ತಾರಲ್ವಾ, ಪ್ರಮೋಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ MNC ಕಂಪನಿಗಳ ಬಗ್ಗೆ ಮಾತಾಡ್ತೀನಿ ನಾನು, ಇದ್ರ ಬಗ್ಗೆ ಮಾತಾಡೋಲ್ಲ. MNC ಕಂಪನೀಸ್ ಅಲ್ಲಿ ಒನ್ಸ್ ಇನ್ 18 months ಅಪ್ರೈಸಲ್ ಅಂತ ಮಾಡ್ತಾರೆ. ಅಪ್ರೈಸಲ್ ಅದು ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೀವಿ. ಆಯ್ತಾ, ಒನ್ಸ್ ಇನ್ 18 months ಅಪ್ರೈಸಲ್ ಮಾಡ್ತಾರೆ. ಅಪ್ರೈಸಲ್ ಮಾಡಬೇಕಾದ್ರೆ ಅವ್ರು ಐಡೆಂಟಿಫೈ ಮಾಡೋದು ಏನಂದ್ರೆ ಎಷ್ಟು ಎಸ್ಕಲೇಷನ್ಸ್ ಇದ್ದಾವೆ. ಆಯ್ತಾ, ಅದ್ರ ಜೊತೆ ಇನ್ನೊಂದು ವರ್ಡ್ ಇದೆ, ಆಯ್ತಾ, ಕೈಸಿನ್ ಅಂತ ಒಂದು ವರ್ಡ್ ಇದೆ, ಇದನ್ನು ಬಳಸಿ. ಕೈಸನ್ ಅಂದ್ರೆ ಎಷ್ಟು ಕೈಸನ್ ಇದೆ. ಕೈಸನ್ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಎ ನ್ಯೂ ಐಡಿಯಾ. ಆಯ್ತಾ, ಒಂದು ವರ್ಕನ್ನು ಮಾಡೋದಕ್ಕೆ ಅವರು ಒಂದು ನ್ಯೂ ಐಡಿಯಾನ ಕೊಡಬೇಕು. ಆ ಐಡಿಯಾದಲ್ಲಿ ಏನಾಗಿರಬೇಕು, ವರ್ಕ್ ಕ್ವಾಲಿಟಿ ಕಮ್ಮಿ ಆಗೋದ್ರಿಂದ ಟೈಮ್ ಅಷ್ಟು ಕಡಿಮೆ ಆಗುತ್ತೆ. ಅರ್ಥಾಯ್ತಾ, ಒಟ್ಟು ಕಂಪನಿಗೆ ಅವರು ಸೇವ್ ಮಾಡಿ ಕೊಟ್ಟಿರ್ಬೇಕು, ಟೈಮನ್ನು ಸೇವ್ ಮಾಡ್ಬೋದು ಅಥವಾ ಕಾಸ್ಟನ್ನು ಸೇವ್ ಮಾಡ್ಬೋದು. ಸೊ ಆ ಥರ ಅಂದರೆ ರೆಡ್ಯೂಸಿಂಗ್ ಆಫ್ ಟೈಮ್ ಆಫ್ ದ ವರ್ಕ್ ವಿತೌಟ್ ರೆಡ್ಯೂಸಿಂಗ್ ದ ಕ್ವಾಲಿಟಿ ಆಫ್ ದ ವರ್ಕ್, ಅದನ್ನು ನಾವೇನು ಕರಿತೀವಿ, ಕೈಸಿರುತ್ತೆ. ಪೋಸ್ಟಲ್ ಎಷ್ಟು ಕಾಸ್ಟ್ ಆಫ್ ವರ್ಕ್. ಸೊ ದಿಸ್ ಈಸ್ ದ ಎಸ್ಕಲೇಷನ್ ಕ್ಲಾಸ್. ಇದು ಒಂದು ಪ್ರಾವಿಷನ್ ಮಾಡ್ಕೊಂಡಿರ್ತಾರೆ. ಒಂದು ಪ್ರಾವಿಷನ್ ಏನು ಮಾಡ್ಕೊಂಡಿರ್ತಾರೆ, ಏನಾದರೂ ಲಾಸ್ ಆದರೆ ಆಯಿತಾ, ಆ ಲಾಸನ್ನು ಕಾಂಟ್ರಾಕ್ಟಿನೇ ಕಾಂಟ್ರಾಕ್ಟರ್ಗೆ ಕೊಡ್ತಾರೆ. ಸೊ ದಿಸ್ ಇಸ್ ದ ಪಾಯಿಂಟ್. ಅಂಡ್ ಥರ್ಡ್ ಒನ್ ಮತ್ತು ಲಾಸ್ಟ್ ಒನ್ ಇದು ಆಯ್ತಲ್ಲ. ಸೊ ಲಾಸ್ಟ್ ಒನ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್, ಅಂದರೆ ಕಾಸ್ಟಿನ ಜೊತೆಗೆ ಸಮ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅನ್ನು ಕೊಡ್ತಾರೆ. ಮತ್ತೆ ಮಟೀರಿಯಲ್ ಜಾಸ್ತಿ ಆಗಲಿ, ಲೇಬರ್ ಜಾಸ್ತಿ ಆಗಲಿ, ಏನಾದರೂ ಜಾಸ್ತಿ ಆಗಲಿ, ಸೊ ಆ ಪ್ರೈಸ್ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಆ ಪ್ರೈಸ್ಗೆ ಏನು ಮಾಡ್ತಾರೆ, ಒಂದಿಷ್ಟು ಪರ್ಸೆಂಟೇಜ್, ಉದಾಹರಣೆಗೆ 20% ಅಂತ ಅನ್ಕೋಣ. 20% ಗೊತ್ತಲ್ಲ, 20 ಅದನ್ನು ಬರೆಯಬೇಕು, PERCENT. ಇದು ಪರ್ಸೆಂಟ್ ಅನ್ನೋದು PERCENT. ಪರ್ಸೆಂಟ್ ಅನ್ನೋದು ಒಂದೇ ವರ್ಡ್ ಅಲ್ಲ, ಒಂದೇ ವರ್ಡನ್ನು ಬರೀಬೇಡ್ರಿ, ಜೊತೆಗೆ ಜೊತೆಗೆ ಬರೀತೀವಿ. ಪರ್ಸೆಂಟ್ ಬರೀತಾರೆ, ಹಿಂಗೆ ಬರೀಬಾರ್ದು, ಇದನ್ನು ಸ್ಪ್ಲಿಟ್ ಮಾಡಬೇಕು, ಪರ್ಸೆಂಟ್. ಸರಿನಾ?
ಅಂದರೆ ಪರ ಅಂದ್ರೆ ನಿಮ್ಗೆ ಗೊತ್ತಿಲ್ಲಲ್ಲ, ಪರ ಅಂದ್ರೆ ಗೊತ್ತಲ್ಲ, ಕೇಳಿದ್ರು ಏನು ಪರ ಅಂದರೆ ಒಂದು ಇಂಡಿವಿಜುವಲ್ ಇದೆ, ಆಯಿತಾ. ಸೆಂಟ್ ಅಂತ ಕೇಳಿದವರು ನಾವು ಅಕ್ಕನ ಪರ್ಫ್ಯೂಮ್ ಅಲ್ಲ ಸೆಂಟ್ ಕೊಡೋದು, ಆಯಿತಾ. ಸೆಂಟ್ ಮೀನ್ಸ್ 100. ಸೆಂಟ್ ಅಂದರೆ 100 per 100. ನಾವು ಅದನ್ನೆಲ್ಲ ಹೇಳೋದ ಅದಲ್ಲ. ಸೊ ಈಗ ನಮಗೆ 20% ಅಂತ ಎಷ್ಟಾಗುತ್ತೆ, 20 ಆಫ್ 100 ಹೌದು. ನೀವೇ ಅಂದರೆ ಇದು ಪರ್ ಸೆಂಟ್ ಅಂತ ಸಪ್ರೇಟ್. ಈ ಹಿಂದೂ ಪೇಪರ್ ಬರ್ತಲ್ವಾ, ಓದಿದಿರಲಿಲ್ಲ ಗೊತ್ತಿಲ್ಲ, ಅದು ಹಿಂದೂ ಅಂತ ಇಂಗ್ಲೀಷ್ ಪೇಪರ್ ಬರ್ತದೆ. ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಅವರು ಶಾರ್ಟ್ ಫಾರ್ಮ್ ಬಳಸ್ತಾರೆ. ಈಗ ನಮಗೆ GDP ಜಾಸ್ತಿ ಆಗಿದೆ, ಆಯಿತಾ. GDP ಈಗ ಈ ಕ್ವಾರ್ಟರಲ್ಲಿ ಜಾಸ್ತಿ ಆಗಿದೆ. ಆ GDPನ ಏನು ತಗೊಳ್ತಾರೆ, PC ಅಂದರೆ 2PC ಇನ್ಕ್ರೀಸ್ ಇನ್ GDP ಅಂತ, ಅಂದರೆ 2% ಜಾಸ್ತಿ ಆಗಿದೆ. ಸೊ ದಿಸ್ ಈಸ್ ಲೈಕ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್, ಆಯಿತಾ. ಸೊ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಸೊ ದೋಸ್ ವಿ ಕ್ಯಾನ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಏನಾದರೂ ಈಗಿನ ಮಾಡಿರ್ತಕ್ಕಂಥ ಕ್ಲಾಸಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಶನ್ಸ್ ಬೇಕಾದರೆ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಈಗ ನಿಮಗೆ 2 ಕ್ವಶನ್ ಕೇಳಿದಿರಿ ಅಂತ ಹೇಳಿದರೆ ಡೌಟ್ ಇದೆಯಾ, ಕ್ವಶನ್ ಕೇಳಿಲ್ಲ ಅಂತ ಹೇಳಿದ್ರೆ 2 ಪಾಸಿಬಿಲಿಟೀಸ್ ಇದೆ. ಒಂದು ಪೂರ್ತಿ ಚಂದ ಅರ್ಥ ಆಗಿರಬೇಕು, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್. ಏನು ಡೌಟ್ಸ್ ಇಲ್ಲ, ಅರ್ಥ ಆಗಿದೆಯಾ, ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್, ಆಯಿತಾ. ನಾನೇನು ಹೇಳಿದ್ದೀನಿ, ಮೀನಿಂಗ್ ಆಫ್ ಕಾಂಟ್ರಾಕ್ಟ್ ಹೇಳಿದ್ದೀನಿ, ಪಾರ್ಟೀಸ್ ಆಫ್ ಕಾಂಟ್ರಾಕ್ಟ್ ಹೇಳಿದ್ದೀನಿ, ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಹೇಳಿದ್ದೀನಿ. ಓಕೆ. ಸೊ ಲಾಸ್ಟಲ್ಲಿ ಜಸ್ಟ್ ಒಂದು ಕಥೆ ಹೇಳಿ ಕ್ಲಾಸನ್ನು ಮುಗಿಸ್ತೇನೆ ನಾನು. ಒಂದು ಹಳ್ಳಿ ಇತ್ತಂದರೆ, ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಸ್ಕೂಲ್ ಇತ್ತು. ಒಂದು ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಸ್ಕೂಲ್. ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಿತ್ತಂದರೆ, ಅಲ್ಲೊಂದು ಕಾಡು ಅಥವಾ ಅಡವಿ ಅಂತ ಹೇಳ್ತೀವಿ. ಸೊ ಆ ಕಾಡನ್ನು ದಾಟಿ ಹೋಗ್ಬೇಕಿತ್ತು. ಒಂದು ಅರ್ಧ ಕಿಲೋಮೀಟರ್ಷ್ಟು ಕಾಡಿದೆ, ಆಯಿತಾ. ಅದನ್ನು ದಾಟಿ ಆ ಸ್ಕೂಲಿಗೆ ಹೋಗ್ಬೇಕು. ಸೊ ಎಲ್ಲ ಹುಡುಗರು ನಾವು ಸ್ಕೂಲಿಗೆ ಹೋಗ್ತಿದ್ರಂತೆ, ಬರ್ತಾ ಇದ್ರಂತೆ. ಒಂದು ಸರಿ ಏನಾದಂತೆ, ಒಬ್ಬ ಹುಡುಗ ಎಲ್ಲರೂ ಹೋಗ್ಬಿಟ್ರಂತೆ, ಅವನೊಬ್ಬನೇ ಹುಡುಗಂತ, ಅವನೊಬ್ಬನೇ ಲಾಸ್ಟ್ ಇದ್ದಂತೆ, ಒಬ್ಬನೇ ಹೋಗ್ತಾ ಇದ್ದಂತೆ. ಕೇಳಿ ತಮಾಷೆ ಚೆನ್ನಾಗಿದೆ. ಒಬ್ಬನೇ ಹೋಗ್ತಾ ಇದ್ದಂತೆ, ಅಲ್ಲೊಂದು ಆಲದ ಮರ ಇದೆ, ಒಂದು ಆಲದ ಮರ ಇದ್ದಂತೆ. ಆ ಆಲದ ಮರದ ಕೆಳಗೆ ಒಂದು ಬೆಕ್ಕು ಅರಸ ಸೌಂಡ್ ಕೇಳ್ತಿದ್ದಂತೆ. ಆಲದ ಮರದ ಕೆಳಗೆ ಒಂದು ಬೆಕ್ಕು ಅರಸ ಸೌಂಡ್ ಕೇಳ್ತಿದ್ದ. ಅವನು ನೋಡಿದಂತೆ, ನೋಡಿ ಆ ಹುಡುಗಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಆಯ್ತು ಅಂದರೆ, ಆ ಬೆಕ್ಕಿಗೆ 2 ಬಾಲ ಇತ್ತು. ತಮಾಷೆ ಅನಿಸುತ್ತಲ್ಲ, ಆ ಬೆಕ್ಕಿಗೆ 2 ಬಾಲ ಇತ್ತು. ಹೋದಂತೆ ಹೋಗಿ ಸ್ಕೂಲಿಗೆ ಹೋಗಿ ಅವ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ರು, ಇಲ್ಲ ನಾನು ಬರ್ತಾ ಇದ್ದೆ, ನಾನು ಬೆಕ್ಕು ನೋಡಿ ಅದಕ್ಕೆ 2 ಬಾಲ ಇತ್ತು. ಅವರೆಲ್ಲರೂ ತಮಾಷೆ ಮಾಡಿದ್ರು, ಎಂಥ ಸುಳ್ಳು ಹೇಳ್ತೀಯಲ್ಲ, ಇರೋಕ್ಕೆ ಸಾಧ್ಯನಾ, ಎಲ್ಲೂ ನೋಡಿಲ್ಲ ನಾನು, ಇರೋಕ್ಕೆ ಸಾಧ್ಯ, ಸುಳ್ಳು ಹೇಳ್ತೇನೆ ಬಿಡು. ಅವರು ಇಲ್ಲ ಕಂಡು ನಾನು ನೋಡಿದೆ, ನನ್ನ ಮಾತು ನಂಬ್ರಿ ಅಂತ ಕೇಳಿದ್ದೆ. ಇವನು ಹೇಳೋದು ಕೇಳಿ ಆ ಹುಡುಗರು ಏನು ಮಾಡಿದ್ರು ಅಂತೆ, ಹೋಗಿ ಮೇಸ್ಟ್ರಿಗೆ ಹೇಳಿದ್ರು, ಸರ್ ನೋಡಿ ಸರ್ ಇವರು ಸುಮ್ಮನೆ ಬಂದು ನನ್ನ ಬೆಕ್ಕು ನೋಡಿದ್ರೆ 2 ಬಾಲ ಇದೆ ಅಂತ ನೋಡಿ ಸರ್ ಅಂತ ಹೇಳಿದೆ. ಅವು ಮೇಸ್ಟ್ರು ಕರೆದಂತೆ, ಬರಲಿಲ್ಲ, ಓದ್ದು ಏನು ಬೆಕ್ಕು ನೋಡಿದ್ರೆ 2 ಬಾಲ, ಹ್ಞೂ ಸರ್ ನಿಜವಾಗೂ 2 ಬಾಲ ಇತ್ತು ಸರ್. ಇಲ್ಲ ಕಣ, ಇರೋಕ್ಕೆ ಸಾಧ್ಯ ಇಲ್ಲ, ನೀನೆಲ್ಲೋ ತಪ್ಪು. ಇಲ್ಲ ಸರ್ ಇತ್ತು ಸರ್ ಅನ್ನು ಕೇಳಿ ಮೇಷ್ಟ್ರು ಸಿಟ್ಟು ಬಂದ್ಬಿಟ್ಟಂತೆ. ಮೇಷ್ಟ್ರು ಹೊಡೆದ ತಕ್ಷಣ ಅವ್ರಿಗೆ ಏನು ಮಾಡಿದಂತೆ, 10 ಗಂಟೆ ಮನೆಗೆ ಬಂದರು. ಮನೆಗೆ ಬಂದು ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ಯಾಕೆ ಆಡ್ತಾ ಇದ್ದಾರೆ, ಈಗ ನಾನು ಬೆಕ್ಕು ನೋಡಿದ್ರೆ 2 ಬಾಲ ಇತ್ತು ಅಂತ ಮೇಷ್ಟ್ರಿಗೆ ಹೇಳಿದ್ರೆ ಹೊಡೆದು ಬಿಟ್ಟರು. ಅಪ್ಪ ಅಮ್ಮ ಏನು ಮಾಡ್ತಾರೆ, ಅವ್ರಿಗೊಂದು 2 ಬರ್ತಾರೆ, ಆಯಿತಾ. ಅಲ್ಲ ನೀವು ಬರೀ ಸುಳ್ಳು ಹೇಳ್ತೀಯಲ್ಲ. ಆ ಹುಡುಗಿಗೆ ಭಾರಿ ಬೇಜಾರಾಗುತ್ತೆ. ನಾನು ನೋಡಿದ್ದೀನಿ, ನಾನು ಕಂಡಂಥ ಸತ್ಯ ಇಷ್ಟೋ ಜನ ಹೇಳಿದ್ರು ನಮ್ಮಂಗೂ ಇಲ್ಲಲ್ಲ, ಅದನ್ನು ನಾನು ಪ್ರೂವ್ ಮಾಡಬೇಕು ಅಂತೇಳಿ ಅವ್ರು ಏನು ಮಾಡಿದಂತೆ, ಆ ಕಾಡಿಗೆ ಹೋದ್ರು. ನಾನೇನಾದರೂ ಮಾಡಿ ಆ ಬೆಕ್ಕನ ಹುಡುಕ್ಕೊಂಡು ಬಂದು ಇವ್ರಿಗೆ ತೋರಿಸ್ಬೇಕಂತ ಹೋದ್ರು. ಹೋಗಿ ಹುಡುಕಿದಂತೆ, ಒಂದಿನ ಹಗಲೆಲ್ಲ ಹುಡುಕಿದಂತೆ, ಸಿಗಲಿಲ್ಲಂತೆ. ರಾತ್ರಿ ಎಲ್ಲೋ ಒಂದು ಮರದ ಕೆಳ ಮಕ್ಕಂಡಿದ್ದಂತೆ. ಬೆಳಿಗ್ಗೆ ಮತ್ತೆ ಹುಡುಕಿದಂತೆ, ಆಯಿತಾ. ಬೆಕ್ಕು ಸಿಗಲಿಲ್ಲ. ಎಲ್ಲ ಹುಡುಕಿ ಸಿಗಲಿಲ್ಲದಾಗ ಅವನಿಗೆ ಭಾಳ ಬೇಜಾರಾಗುತ್ತೆ. ನಾನು ನೋಡಿರ್ತಕ್ಕಂಥ ಸತ್ಯನ ಜನಗಳಿಗೆ ನಾನು ನಂಬಿಸೋಕ್ಕಾಗಲಿಲ್ಲ ಅಂದಮೇಲೆ
ನಾನು ಯಾಕೆ ಬದುಕಿರಬೇಕು ಅಂತೇಳಿ ಅಲ್ಲಿ ಆಲದ ಮರ ಇತ್ತಲ್ಲ, ಆ ಆಲದ ಮರಕ್ಕೆ ನೇಣು ಹಾಕ್ಕೊಂಡು ಸತ್ತು. ಆಯಿತಾ? ಸೊ ನೇಣು ಹಾಕ್ಕೊಂಡು ಸತ್ತು. ಸೊ ನೇಣು ಹಾಕ್ಕೊಂಡು ಸತ್ತೋದ ಈಗ ಅವನ ಸಾವಿಗೆ ಯಾರ್ಯಾರು ಕಾರಣ ಆದರು? ಅವನ ಫ್ರೆಂಡ್ಸು, ಅವನ ಮೇಷ್ಟ್ರು, ಅವ್ರ ಅಪ್ಪ ಅಮ್ಮ. ಆಯಿತಾ? ಅಷ್ಟೂ ಜನರು ಬಂದ್ರಂತೆ. ಅಷ್ಟೂ ಜನರು ಬಂದರು. ಆ ಬಾಡಿನ ಕೆಳಗೆ ಇಳಿಸಿ ಅಲ್ಲೇ ಒಂದು ಗುಂಡಿ ತೆಗೆದು ಅದೇನೇನು ಶಾಸ್ತ್ರ ಇದ್ದದೆಲ್ಲ ಮಾಡಿ ಅದಕ್ಕೆಲ್ಲ ಮಣ್ಣು ಮುಚ್ಚಿ ಸಮಾಧಿಯೆಲ್ಲ ಮಾಡಿ ಎಲ್ಲರೂ ಹೋಗ್ತಾ ಇದ್ರಂತೆ. ಹೋಗ್ತಾ ಇರ್ಬೇಕಾದ್ರೆ ಆ ಸಮಾಧಿ ಮೇಲೆ ಬಂದು ಒಂದು ಬೆಕ್ಕು ಕರೆಸ್ತಾರೆ. ಅಷ್ಟೂ ಜನನು ತಿರುಗಿ ನೋಡಿದರೆ ಆ ಬೆಕ್ಕಿಗೆ 2 ಬಾಲ ಇತ್ತು. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನನಗೆ, ಒಂದು ನಮಗೆ ಗೊತ್ತಿಲ್ಲದಿರೋ ಸತ್ಯ ಪ್ರಪಂಚದಾಗ ಐತೆ, ಅದು ನಾವೇನು ಅನ್ಕೊಂತೀವಿ, ನಮಗೆ ಗೊತ್ತಿರೋದೇ ಸತ್ಯ, ಅದು ಬಿಟ್ಟು ಪ್ರಪಂಚದಾಗ ಏನೂ ಇಲ್ಲ ಅಂತ. ಇನ್ನೊಂದು, ಬೇರೆಯವ್ರನ್ನ ನಾವು ನಮಗೆ ಗೊತ್ತಿರೋ ಸತ್ಯನ ನಂಬಿಸಲೇಬೇಕು ಅಂತ ಹೋಗ್ಬಾರ್ದು. ನಮಗೆ ಗೊತ್ತೈತಲ್ಲ, ನಮಗೆ ಗೊತ್ತಿರೋ ಸತ್ಯ ನಮಗೆ ಗೊತ್ತಿರೋ ಸಾಕು. ಆಯಿತಾ? ಸೊ ದಿಸ್ ಈಸ್ ಫಾರ್ ಟುಡೇಸ್ ಕ್ಲಾಸ್. ಆಯಿತಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನದು ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಅದಾದಮೇಲೆ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಲೆಕ್ಕ ಮಾಡ್ತಾ ಹೋಗ್ತೀವಿ. ಆ ಟರ್ಮ್ಸ್ ಎಲ್ಲ ಹೇಳ್ತೀನಿ. ಆ ಟರ್ಮ್ಸ್ ಎಲ್ಲ ಹೇಳಿದ ಮೇಲೆ ನಾನು ಕಾಂಟ್ರಾಕ್ಟಿಂದು ಫಾರ್ಮೆಟ್ ಹಾಕಿ ನಾನು ಲೆಕ್ಕನ ಮಾಡಿಸ್ತೀನಿ. ಥ್ಯಾಂಕ್ ಯು.